ರಾಜ್ಯಾದ್ಯಂತ ಸುರಿಯುತ್ತಿರೋ ಮಳೆ ಅವಾಂತರದ ಮೇಲೆ ಅವಾಂತರ ಸೃಷ್ಟಿಸಿದೆ. ಜನರ ನೆಮ್ಮದಿ ಕಸಿದಿದೆ. ಅದರಲ್ಲೂ ಕೊಪ್ಪಳದಲ್ಲಿ ಬಡವರ ಬದುಕು ಮೂರಾಬಟ್ಟಿಯಾಗಿದೆ. ಬಾಗಲಕೋಟೆಯಲ್ಲಿ ಓರ್ವ ವೃದ್ಧ ಬಲಿಯಾಗಿದ್ದಾನೆ. ರಸ್ತೆಯೇ ಮಾಯವಾಗಿದೆ. ದಾರಿಗಳೆಲ್ಲ ನದಿಗಳಂತಾಗಿವೆ. ವಾಹನ ಸವಾರರು ಪರದಾಡ್ತಾ ಇದ್ರೆ ಗುಡಿಸಲಿನಲ್ಲಿ ವಾಸವಿದ್ದವರು ದಿಕ್ಕೆಟ್ಟಿದ್ದಾರೆ. 2-3 ದಿನಗಳಿಂದ ಸುರಿಯುತ್ತಿರುವ ಮಳೆ ಕೊಪ್ಪಳ ಜನರನ್ನ ದಿಕ್ಕೆಡಿಸಿದೆ. ಅದರಲ್ಲೂ ಸಿದ್ದೇಶ್ವರ ನಗರದ 28ನೇ ವಾರ್ಡ್ನ ಗುಡಿಸಲುಗಳಿಗೆ ನೀರು ನುಗ್ಗಿದ್ದು ಕೂಲಿ ನಾಲಿ ಮಾಡ್ತಿದ್ದವರ ಬದುಕು ಮೂರಾಬಟ್ಟೆಯಾಗಿದೆ. ಪಾತ್ರೆ, ಬಟ್ಟೆ, ದವಸ ಧಾನ್ಯವೆಲ್ಲ ನೀರು ಪಾಲಾಗಿವೆ. ಊಟಕ್ಕೂ ಪರದಾಡ್ತಾ ಇದ್ದು ಮಕ್ಕಳು, ಮಹಿಳೆಯರಿಗೆ ರಸ್ತೆಯೇ ಆಶ್ರಯವಾಗಿದೆ. ಏನು ನಾವು ಕೂಲಿ ಕೆಲಸ ಮಾಡೋರು ನಾವೇನು ಬದುಕಬೇಕು? 5 ದಿನ ಹಿಂಗೆ 1 ರೂಪಾಯಿ ರೊಕ್ಕ ಇಲ್ದಂಗೆ ಹುಡ್ರು ಶಾಲೆಗೆ ಹೋಗೋ ಮೊದಲು ಮಕ್ಕಳು ಮೊದಲಾಗಿ ಓದ್ಕೊಂಡು ಹಾಕಿಲ್ಲ, ಕರೆಂಟ್ ಇಲ್ಲ, ನೀರು ಬಂದಾವ, ಕಟ್ಟಿರಿ ಬಿದ್ದಾವ. ನಮ್ಮ ಜೀವನ ಏನು ಎದಕ್ಕೂ ಬರಲಾರ್ದಂಗೆ ಹಿಂಗೆ ರೋಡ್ನಾಗ ಮಕ್ಕೊಂಡಾಕು ದಾರಿ ಇಲ್ಲ. ಮಳೆಗೆ ಎಲ್ಲಿ ಹೋಗ್ಬೇಕು? ಊಟ ಇಲ್ಲ, ಹಂಗೆ ಬಿದ್ದಾವ ನೋಡ್ರಿ. ಎಲ್ಲಿ ಬೇಕಾದ್ರೆ ಅಲ್ಲಿ ಮನ್ಯಾಗ ನೋಡ್ರಿ ನೀವು. ವಿಜಯನಗರದ ಕೂಡ್ಲಗಿಯ ಚಂದ್ರಶೇಖರಪುರದಲ್ಲಿ ಕಿರು ಸೇತುವೆ ಮುಳುಗಿದೆ. ಇದರ ನಡುವೆಯೂ ಬೈಕ್ ಸವಾರರು ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ. ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗ್ತಾ ಇದ್ದ ಸವಾರನನ್ನ ಸ್ಥಳೀಯರು ರಕ್ಷಿಸಿದ್ದಾರೆ. ಇನ್ನು ಬಾದಾಮಿ ತಾಲೂಕಿನ ಹುಲಿಗೆಮ್ಮ ದೇವಸ್ಥಾನದ ಬಳಿ ಮಳೆಯಿಂದ ಜಲಧಾರೆ ಸೃಷ್ಟಿಯಾಗಿದೆ. ಮಳೆಯಿಂದಾಗಿ ತುಂಗಭದ್ರಾ ನದಿಗೆ ಜೀವ ಕಳೆ ಬಂದಿದೆ. ಆದರೆ ನದಿಯಲ್ಲಿ ಮೊಸಳೆಗಳು ಪ್ರತ್ಯಕ್ಷವಾಗ್ತಿವೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದ ನಡವಿ ಗ್ರಾಮದಲ್ಲಿ ಹಸುವೊಂದು ಮೊಸಳೆಗೆ ಆಹಾರವಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರದ ಶಿವನೂರಲ್ಲೂ ಮೊಸಳೆ ಆತಂಕ ಮೂಡಿಸಿದೆ. ಕಂಪ್ಲಿ ರಸ್ತೆಯ ಬಿಎಲ್ಪಿಎಸ್ ಬಳಿ ರಸ್ತೆ ಗುಂಡಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕಿ 40ಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಡಿದ್ರು. ಬ್ಯೂರೋ ರಿಪೋರ್ಟ್, TV9.